ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನಾನು ಪಿ ಯು ಸಿ ಓದಬೇಕಾದ್ರೇ ನನಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಕೃಷ್ಣೇಗೌಡನ ಆನೆ ಎಂಬ ನಾಟಕದ ಮೂಲಕ ಅವರು ನನಗೆ ಪರಿಚಯ ಆದರು. ಅಂದರೆ ಕೃಷ್ಣೇಗೌಡನ ಆನೆ ಎಂಬ ನಾಟಕ ನನಗೆ ಪಿ ಯು ಸಿನಲ್ಲಿ ಸಿಲೆಬಸ್ಗೆ ಇಟ್ಟಿದ್ರು. ಸೊ ಹಾಗಾಗಿ ಆಗಿನ ಉಪನ್ಯಾಸಕರು ಈ ಕೃಷ್ಣೇಗೌಡನ ಆನೆ ಎಂಬ ನಾಟಕವನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಬರೆದಿದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಂತ. ಸೊ ಇವರು ಬಂದು ರಾಷ್ಟ್ರಕವಿ ಕುವೆಂಪು ಅವರ ಮಗ. ಸೊ ಹೀಗೆಲ್ಲ ಹೇಳಬೇಕಾದ್ರೆ ಅಂದರೆ ಕುವೆಂಪು ಅವರು ನಮಗೆ ಶಾಲೆಯ ದಿನಗಳಿಂದ ನಮಗೆ ಪರಿಚಯ ಇರ್ತಾರೆ. ಯಾಕಂದರೆ ಅವರು ಅಂದರೆ ಸಣ್ಣ ಮಕ್ಕಳಿಗಂತಾನೆ ಎಷ್ಟೋ ಪದ್ಯಗಳನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಕುವೆಂಪು ಅವರು ನಮಗೆ ಪರಿಚಯ ಇದ್ದಾರೆ. ಆದರೆ ಕುವೆಂಪು ಅವ್ರಿಗೆ ಈ ರೀತಿ ಒಬ್ಬರು ಮಗ ಇದ್ದಾರೆ, ಅವರು ಕೂಡ ರೈಟರೇ ಅಂತ ಇದೆಲ್ಲವೂ ಕೂಡ ನನಗೆ ಪಿ ಯು ಸಿನಲ್ಲಿ ತಿಳಿದು ಬಂತು. ನಂತರ ಕಾಲಕ್ರಮೇಣ ಅಂದರೆ ಡಿಗ್ರಿ ಓದಬೇಕಾದ್ರೆ ಇದೇ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ನಿಗೂಢ ಮನುಷ್ಯರು ಎಂಬ ನೀಡ್ಗತೆ ಕೂಡ ನಮಗೆ ಸಿಲೆಬಸ್ನಲ್ಲಿ ಇಟ್ಟಿದ್ರು. ಸೊ ಹೀಗೆ ಅಂದರೆ ಡಿಗ್ರಿನಲ್ಲಾಗಿರ್ಬೋದು, ಪಿ ಯು ಸಿನಲ್ಲಾಗಿರ್ಬೋದು, ಹೀಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ನನಗೆ ಪರಿಚಯ ಆಗ್ತಾರೆ. ನಂತರ ಡಿಗ್ರಿ ಮುಗಿಸಿದ ನಂತರ MBA ಓದಬೇಕಾದ್ರೆ ಈ ಲಾಕ್ಡೌನ್ ಬರುತ್ತಲ್ಲ, ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಅಂದರೆ ಕನ್ನಡ ಸಾಹಿತ್ಯವನ್ನು ಯಾಕೆ ಓದಬಾರ್ದು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಅಂದರೆ ಕನ್ನಡ ಸಾಹಿತ್ಯ ಅಂತ ಬಂದಾಗ ಪೂಚಂತೆ ಅವರು ಅಂದರೆ ಜನರಲ್ ಆಗಿ ಯುವಕ ಯುವತಿಯರನ್ನು ತಮ್ಮ ವಿಶಿಷ್ಟವಾದಂತಹ ಬರವಣಿಗೆಯ ಮೂಲಕವೇ ಸೆಳೆದಂತಹ ಏಕೈಕ ರೈಟರ್ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಪೂಚಂತೆ ಅವರು ಅಂತಲೇ ನಾನು ಹೇಳ್ತೀನಿ. ಸೊ ಅಂದರೆ ಪೂಚಂತೆ ಅವರ ಪುಸ್ತಕಗಳನ್ನು ಯಾಕೆ ಓದಬಾರ್ದು ಅಂತ ನನಗನ್ನಿಸ್ತು. ಅದರಲ್ಲಿ ಜನಪ್ರಿಯವಾದಂಥ ಒಂದು ಪುಸ್ತಕ ಕರ್ವಾಲೋ ಅಂತ ನನಗೆ ತಿಳಿದು ಬಂತು. ಸೊ ಹಾಗಾಗಿ ಕರ್ವಾಲೋ ಪುಸ್ತಕವನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಕರ್ವಾಲೋ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿದೆ. ಸೊ ಕರ್ವಾಲೋ ಪುಸ್ತಕವನ್ನು ಒಂದು ಸತಿ ಓದಿದ ನಂತರ ಎಷ್ಟು ಎಕ್ಸೈಟ್ ಆದೆ, ಎಷ್ಟು ಇನ್ಸ್ಪೈರ್ ಆದೆ ಅಂತಂದರೆ, ಅಂದರೆ ಪೂಚಂತೆ ಅವರ ಎಲ್ಲ ಪುಸ್ತಕಗಳನ್ನು ಕೂಡ ಓದಬೇಕು, ಆದಷ್ಟು ಅವರ ಪುಸ್ತಕಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲವನ್ನು ಆದಷ್ಟು ಅವರ ಪುಸ್ತಕಗಳನ್ನೆಲ್ಲ ಹೀಗೆ ಓದಬೇಕು, ಎಲ್ಲವನ್ನು ಮುಗಿಸ್ಬೇಕು ಅನ್ನೋ ಮಟ್ಟಿಗೆ ತುಂಬ ಎಕ್ಸೈಟ್ ಆದೆ, ತುಂಬ ಕ್ಯೂರಿಯಾಸಿಟಿ ಹುಟ್ಕೋತು. ಸೊ ಹಾಗಾಗಿ ಕರ್ವಾಲೋ ನಂತರ ಜುಗಾರಿ ಕ್ರಾಸ್ ಓದಿದೆ, ನಂತರ ಚಿದಂಬರ ರಹಸ್ಯ ಓದಿದೆ, ತದನಂತರ ಅಣ್ಣನ ನೆನಪು ಪುಸ್ತಕವನ್ನು ಕೂಡ ಓದಿದೆ. ಅಣ್ಣನ ನೆನಪು ಪುಸ್ತಕವನ್ನು ಓದಬೇಕಾದ್ರೆ ನನಗೆ ಯಾವ ರೀತಿ ಅಂದರೆ ಕುವೆಂಪು ಅವ್ರ ಬಗ್ಗೆ ಇದ್ದಂಥ ಒಂದು ಪರ್ಸೆಪ್ಷನ್ನೇ ಚೇಂಜ್ ಆಯಿತು. ಅಂದರೆ ಕುವೆಂಪು ಅವರು ಅಂತಂದರೆ ಸಾಮಾನ್ಯವಾಗಿ ನಮಗೆಲ್ಲ ಅಂದರೆ ತುಂಬ ಗಂಭೀರವಾದಂಥ ವ್ಯಕ್ತಿ ಏನೋ. ಸೊ ಹೀಗೆಲ್ಲ ನಮಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಯಾಕಂದರೆ ಅವರು ನಮಗೆ ಅವರ ಕಾದಂಬರಿಗಳು ಮತ್ತು ಅವರ ಕಾವ್ಯಗಳು, ಸೊ ಹೀಗೆ ಅವರು ನಮಗೆ ಅದರ ಮೂಲಕ ನಮಗೆ ಪರಿಚಯ ಆಗಿರ್ತಾರೆ. ಆದರೆ ಅವರು ದೈನಂದಿನ ಜೀವನದಲ್ಲಿ ಅವರು ಯಾವ ರೀತಿ ಇರ್ತಾ ಇದ್ರು, ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ. ಆದರೆ ಈ ಅಣ್ಣನ ನೆನಪು ಪುಸ್ತಕದಲ್ಲಿ ತೇಜಸ್ವಿ ಅವರು ಅವರ ದೃಷ್ಟಿಕೋನದಲ್ಲಿ ಅಂದರೆ ಕುವೆಂಪು ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ರು, ಅಂದರೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರು, ಮತ್ತು ಅವ್ರಿಗೂ ಮತ್ತು ಕುವೆಂಪು ಅವ್ರಿಗೂ ಒಡನಾಟ ಹೇಗಿತ್ತು, ಮತ್ತು ದೈನಂದಿನ ಜೀವನದಲ್ಲಿ ಕುವೆಂಪು ಅವರು ಯಾವ ರೀತಿ ಇರ್ತಾ ಇದ್ರು, ಅಂದರೆ ಕುವೆಂಪು ಅವರಲ್ಲೂ ಕೂಡ ಒಂದು ಏನು ಸಣ್ಣ ಮಕ್ಕಳು ಅಂದರೆ ಆ ಒಂದು ಮಗುತನ ಇದೆ. ಸೊ ಅವರು ಕೂಡ ಹಾಸ್ಯವನ್ನು ಮಾಡ್ತಾ ಇದ್ರು. ಸೊ ಇವೆಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿರ್ತಾರೆ ತೇಜಸ್ವಿ ಅವರು. ಸೊ ಈ ಪುಸ್ತಕದಲ್ಲಿರ್ತಕ್ಕಂತಹ ಕೆಲವು ಸ್ವಾರಸ್ಯವಾದಂತಹ ಅಧ್ಯಾಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಈಗ ಆಲ್ರೆಡಿ ನಾನು ಕನ್ನಡಿಗರಿಗೂ ಕೂಡ ತಲುಪಿಸ್ಬೇಕು. ಸೊ ಅದನ್ನು ತಿಳ್ಕೊಂಡಾದರೂ ಈ ಒಂದು ಪುಸ್ತಕವನ್ನು ಕನ್ನಡಿಗರು ಕೊಂಡುಕೊಂಡು ಓದೋ ರೀತಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಪುಸ್ತಕದಲ್ಲಿರ್ತಕ್ಕಂತಹ ಸ್ವಾರಸ್ಯವಾದಂತಹ ಅಧ್ಯಾಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಅದನ್ನು ಎಪಿಸೋಡ್ಗಳ ಮುಖಾಂತರ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಅಣ್ಣನ ನೆನಪು ಪುಸ್ತಕದ ಎಲ್ಲ ಎಪಿಸೋಡ್ಗಳನ್ನು ಒಂದೇ ಪ್ಲೇಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಕೊಡಲಾಗಿದೆ. ದಯವಿಟ್ಟು ಯಾರಾದರೂ ಇನ್ನೂ ಆ ಒಂದು ಎಲ್ಲ ಎಪಿಸೋಡ್ಗಳನ್ನು ಕೇಳಿಲ್ಲ ಅಂತಂದರೆ ದಯವಿಟ್ಟು ಎಪಿಸೋಡ್ 1 ಕೇಳೋದಕ್ಕೆ ಶುರು ಮಾಡಿ. ಸೊ ಆ ಎಪಿಸೋಡ್ಗಳನ್ನೆಲ್ಲ ಕೇಳಿದ ನಂತರ ನಿಮಗೂ ಕೂಡ ಈ ಒಂದು ಪುಸ್ತಕವನ್ನು ತಗೊಂಡು ಕಂಪ್ಲೀಟಾಗಿ ಓದಬೇಕು ಅನ್ನೋ ಒಂದು ಮೋಟಿವೇಶನ್, ಅಂದರೆ ಆ ಮೋಟಿವೇಶನ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿರೋದು. ಸೊ ದಯವಿಟ್ಟು ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಪೂರ್ತಿ ಎಲ್ಲ ಎಪಿಸೋಡ್ಗಳನ್ನು ನೋಡಿ ತಿಳ್ಕೊಂಡು ನಂತರ ಈ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಈ ವರ್ಷ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ರಿಪಬ್ಲಿಕ್ ಡೇ 2026 ರಿಪಬ್ಲಿಕ್ ಡೇ ಏನು ನಡೀತು, ಸೊ ಇದರ ಪ್ರಯುಕ್ತವಾಗಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ವರ್ಷ ನಡೆಯುತ್ತಲ್ವಾ. ಸೊ ಹಾಗಾಗಿ ಜನವರಿ 14ನೇ ತಾರೀಕಿಂದ ಹಿಡಿದು ಜನವರಿ 26
26ನೇ ತಾರೀಕುವರೆಗೂ ನಡೀತು. ಸೊ ಈ ವರ್ಷದ ವಿಶೇಷವಾಗಿ ನಮ್ಮ ತೇಜಸ್ವಿ ಅವರ ಬದುಕು ಬರಹ ಚಿಂತನೆಗಳನ್ನೇ ವಿಷಯವನ್ನಾಗಿಟ್ಕೊಂಡು ಅಲ್ಲಿ ಫ್ಲವರ್ ಶೋ ಅನ್ನ ಅರೇಂಜ್ ಮಾಡಿದ್ರು. ಸೊ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ವಿಸಿಟ್ ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಆದರೆ ನಾನು ಕಡೆ ದಿನ ಅಂದರೆ 26th ರಿಪಬ್ಲಿಕ್ ಡೇ ದಿನನೇ ಹೋಗಿ ವಿಸಿಟ್ ಮಾಡಿದೆ. ಅಂದರೆ ಆಬ್ವಿಯಸ್ಲಿ ಸರ್ಕಾರ ಅಂದರೆ ಗೌರ್ಮೆಂಟ್ ಹಾಲಿಡೇ ಆದ್ರಿಂದ ತುಂಬ ರಶ್ ಇತ್ತು. ಆದರೆ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಕ್ಯೂನಲ್ಲಿ ನಿಂತ್ಕೋಬೇಕಾಗಿತ್ತು. ಸೊ ಆದರೂ ಕೂಡ ಟಿಕೆಟ್ ಬೇಗನೆ ಸಿಕ್ತು. ಆದರೆ ನಂತರ ಟಿಕೆಟ್ ಒಳಗಡೆ ಹೋಗೋದಕ್ಕೆ ಬೇಗ ಸಿಕ್ತು. ಆದರೆ ತೇಜಸ್ವಿ ಅವರ ಬದುಕು ಬರಹ ಚಿಂತನೆಗಳನ್ನೇ ವಿಷಯವನ್ನಾಗಿಟ್ಕೊಂಡು ಅಲ್ಲಿ ಫ್ಲವರ್ ಶೋ ಏನು ಅರೇಂಜ್ ಮಾಡಿದ್ರು, ಸೊ ಅಲ್ಲಿಗೆ ಹೋಗೋದಕ್ಕೆ ಮತ್ತೊಂದು ಕ್ಯೂನಲ್ಲಿ ನಿಂತ್ಕೋಬೇಕಾಗಿತ್ತು. ಯಾಕಂತಂದ್ರೆ ತೇಜಸ್ವಿ ಅವರ ಅಭಿಮಾನಿಗಳು ಅಷ್ಟು ಜನ ಅಲ್ಲಿ ಬಂದಿದ್ರು ಅಂತಾನೆ ಹೇಳ್ತೀನಿ. ಸೊ ಅದನ್ನೆಲ್ಲ ನೋಡಿ ತುಂಬಾ ಎಕ್ಸೈಟ್ ಆಯಿತು. ಇನ್ನೊಂದು ಕಡೆ ತುಂಬಾ ಭಾವುಕನಾದೆ. ನಂತರ ಒಳಗಡೆ ಹೋದ ನಂತರ ಅಲ್ಲಿ ಅಂದರೆ ಎಷ್ಟು ಆಶ್ಚರ್ಯ, ಒಂದು ಕಡೆ ಇನ್ನೊಂದು ಕಡೆ ಭಾವುಕನಾದೆ. ಅಂದರೆ ಅಲ್ಲಿ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅಂದರೆ ಸಂಗೀತದಲ್ಲಿ, ಪೇಂಟಿಂಗ್ನಲ್ಲಿ, ಇನ್ನೊಂದು ಕಡೆ ಕಂಪ್ಯೂಟರ್ನಲ್ಲಿ ಅಂದರೆ ತಂತ್ರಜ್ಞಾನದಲ್ಲೂ ಕೂಡ ಕನ್ನಡ ಭಾಷೆಯನ್ನು ತರಬೇಕು ಅನ್ನೋ ಒಂದು ಆಸೆ ಇತ್ತು ಅವರಲ್ಲಿ. ಸೊ ಇದು ಬಹಳ ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಕಂಪ್ಯೂಟರಲ್ಲಿ ಅಂದರೆ ಟೆಕ್ನಾಲಜಿಯಲ್ಲೂ ಕೂಡ ಕನ್ನಡ ಭಾಷೆಯನ್ನು ತರಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟಿದ್ರು ಅವರಿದ್ದಾಗ. ಸೊ ಹೀಗೆ ಅಂದರೆ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಅಂದರೆ ಅವರು ಇದು ಗಿಟಾರ್ ಇಟ್ಕೊಂಡು ನಿಂತಿರೋ ಥರ, ಮತ್ತು ಪೇಂಟಿಂಗ್ ಮಾಡ್ತಾ ಇರೋ ಥರ. ಸೊ ಹೀಗೆ ಇನ್ನೂ ಸಾಕಷ್ಟು ವಿಷಯಗಳು ಅಂದರೆ ಒಂದು ಕಡೆ ರಾಷ್ಟ್ರಕವಿ ಕುವೆಂಪು ಅವರು ಮತ್ತು ಅವರು ಕೂತ್ಕೊಂಡು ಅಂದರೆ ಸ್ಕೂಟರ್ನಲ್ಲಿ ಹೋಗ್ತಾ ಇರೋ ಥರ. ಸೊ ಹೀಗೆ ಇನ್ನೂ ಸಾಕಷ್ಟು ವಿಷಯಗಳು ಅಂದರೆ ಅವರು ಕೂತ್ಕೊಂಡು ಮೀನು ಹಿಡಿತಾ ಇರೋದು, ಅಂದರೆ ಅವ್ರಿಗೆ ಮೀನು ಹಿಡಿಯೋದೊಂದು ಅಭ್ಯಾಸ ಆಗಿತ್ತು. ಮೀನು ಹಿಡಿಯೋದಂದರೆ ಅಷ್ಟು ಆಸಕ್ತಿ ಇತ್ತು ಅವ್ರಿಗೆ. ಮೀನು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂದರೆ ಮೀನು ಹಿಡಿತಾ ಇರ್ತಾರೆ, ಇನ್ನೊಂದು ಕಡೆ ಅವ್ರು ಏನನ್ನೋ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋ ಅಂಥದ್ದು. ಸೊ ಇವೆಲ್ಲ ಅವರು ಅಣ್ಣ ನೆನಪು ಪುಸ್ತಕದಲ್ಲೂ ಕೂಡ ಅವ್ರು ಹೇಳ್ಕೊಂಡಿರ್ತಾರೆ. ಸೊ ಹೀಗೆ ಅವರ ಬದುಕು ಬರಹ ಚಿಂತನೆಗಳು ಇವುಗಳನ್ನೇ ಅಂದರೆ ಈ ವಿಷಯವನ್ನೇ ಇಟ್ಕೊಂಡು ಅಲ್ಲಿ ಇವೆಲ್ಲವನ್ನು ಕೂಡ ಹೂವಿನ ಮೂಲಕ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಅದ್ಭುತವಾದಂಥ ಲೋಕವನ್ನೇ ಕ್ರಿಯೇಟ್ ಮಾಡಿದ್ರು. ಒಂಥರ ಲಾಲ್ಬಾಗೆ ತೇಜಸ್ವಿಮಯವಾಗಿತ್ತು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ನಾನು ವಿಸಿಟ್ ಮಾಡಿದಾಗ ಒಂದಷ್ಟು ಫೋಟೋಗಳನ್ನ ತಗೊಂಡೆ ನೆನಪಿಗಂತ. ಸೊ ಆ ಫೋಟೋಸ್ನೊಮ್ಮೆ ನೋಡ್ಕೊಂಬನ್ನಿ ಸ್ನೇಹಿತರೆ. ಸೊ ಇವೆಲ್ಲವೂ ಕೂಡ ನೆನಪಿಗಂತ ಒಂದಷ್ಟು ಫೋಟೋಸನ್ನು ತಗೊಂಡಿದ್ದೆ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇನ್ನೊಂದು ವಿಷಯ ಹೇಳಲೇಬೇಕು. ಕನ್ನಡ ಸಾಹಿತ್ಯವನ್ನು ಕನ್ನಡಿಗರು ಆದಷ್ಟು ಸಮಯ ಸಿಕ್ಕಾಗ ಓದೋದಕ್ಕೆ ಶುರು ಮಾಡಿ, ಓದಿ ತಿಳ್ಕೊಂಡು ಮತ್ತಿತರರಿಗೂ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೂ ಕನ್ನಡ ಸಿನಿಮಾಗಳಿಗೂ ಸಂಬಂಧನೇ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನೋಡಿರ್ಬೋದು, ಸಾಮಾಜಿಕ ಸಮಾನತೆ ಇರ್ತಕ್ಕಂಥ ಅಂದರೆ ಸೋಷಿಯಲ್ ಜಸ್ಟಿಸ್ ಚಿತ್ರಗಳು ಬರೋದು ಕನ್ನಡದಲ್ಲಿ ಬಹಳ ಕಮ್ಮಿ. ಕಂಪೇರ್ ಟು ಅಂದರೆ ತಮಿಳ್ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ. ಯಾಕಂದರೆ ತಮಿಳ್ನಲ್ಲಿ ನೀವು ನೋಡಿದ್ರೆ ಅಲ್ಲಿ ಸಾಹಿತ್ಯವನ್ನು ಹೆಚ್ಚು ಓದ್ತಾರೆ. ಅಲ್ಲಿನ ನಿರ್ದೇಶಕರು, ಎಲ್ಲರೂ ಅಂತ ಹೇಳೋದಕ್ಕಾಗೋದಿಲ್ಲ, ಕೆಲವು ನಿರ್ದೇಶಕರುಗಳು ಏನಿದ್ದಾರೆ ಅವರು ಸಾಹಿತ್ಯವನ್ನು ಓದ್ಕೋತಾರೆ. ಸಾಹಿತ್ಯವನ್ನು ಹೆಚ್ಚು ಪುಸ್ತಕಗಳನ್ನು ಓದಿ, ಅಂದರೆ ಪುಸ್ತಕದ ಹುಳು ಅಂತಲೇ ಹೇಳಬೇಕು ಅವ್ರನ್ನ, ಅಂದರೆ ಹೆಚ್ಚು ಪುಸ್ತಕಗಳನ್ನು ಓದ್ತಾರೆ. ಉದಾಹರಣೆಗೆ ಪ್ರಮುಖವಾದಂಥ ನಿರ್ದೇಶಕರು ವೆಟ್ರಿಮಾರನ್ ಸರ್ ಅವರಾಗಿರ್ಬೋದು, ಮತ್ತು ಪಾರಂಜಿತ್ ಅವರಾಗಿರ್ಬೋದು, ಮತ್ತು ಮಾರಿ ಸೆಲ್ವರಾಜ್ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಪುಸ್ತಕಗಳನ್ನು ಓದ್ತಾರೆ. ನಂತರ ಅದರಲ್ಲಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ಅವ್ರಿಗೆ ಯಾವ ವಿಷಯಗಳು ಇನ್ಸ್ಪೈರ್ ಆಗುತ್ತೋ, ಅಂದರೆ ಅವ್ರಿಗೆ ಯಾವ ವಿಷಯಗಳು ಇಷ್ಟ ಆಗುತ್ತೋ ಅವೆಲ್ಲವನ್ನು ಕೂಡ ಅದನ್ನೇ ಬೇಸಿಸ್ ಆಗಿ ಇಟ್ಕೊಂಡು ಅದನ್ನು ಅವರ ಚಿತ್ರಗಳಲ್ಲಿ ಎಲ್ಲೋ ಒಂದು ಕಡೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದು ಕನ್ನಡದಲ್ಲೂ ಕೂಡ ಆಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ರೀಸೆಂಟಾಗಿ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಚಿತ್ರವೂ ಕೂಡ ಬಂದಿದೆ ಕನ್ನಡದಲ್ಲಿ. ಅಂದರೆ ಬಹಳ ದಿನಗಳ
ಚಿತ್ರಗಳ ಮೇಲೆ ಒಂದು ಸೋಷಿಯಲ್ ಜಸ್ಟಿಸ್, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರ್ತಕ್ಕಂಥ ಒಂದು ಚಿತ್ರ, ಈ ರೀತಿ ಚಿತ್ರಗಳು ಕನ್ನಡದಲ್ಲಿ ಬರೋದು ತುಂಬಾ ಕಮ್ಮಿ. ಆದರೆ ಆ ಚಿತ್ರಕ್ಕೆ ಅಂದರೆ ಅದಕ್ಕೆ ಸಿಗಬೇಕಾದಂಥ ಒಂದು ಪ್ರೋತ್ಸಾಹ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅಂದರೆ ಈ ರೀತಿಯಾದಂಥ ಚಿತ್ರಗಳು ಕನ್ನಡದಲ್ಲಿ ಹೆಚ್ಚು ಬರಬೇಕು ಅಂತ ಇದು ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಪೂಚಂತೆ ಅವರೇ ಒಂದು ಕಡೆ ಹೇಳ್ತಾರೆ, ಅವರ ಮಾತಿನಿಂದನೇ ಮುಗಿಸ್ತೀನಿ ಈ ಕಾರ್ಯಕ್ರಮವನ್ನು. ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವ ಉಳ್ಳವರು. ನಮಸ್ಕಾರ ಸ್ನೇಹಿತರೆ.